is Mr. Perfect. Raja, respect. ರಾಜಾಧಿರಾಜ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ರಾಜಕುಮಾರನ ಆಗಮನಕ್ಕೆ ಇನ್ನೊಂದೇ ದಿನ ಬಾಕಿ. ರಾಜ್ಯದಾದ್ಯಂತ ಹೇಗಿದೆ ಗೊತ್ತಾ ರಾಜನ ಫೀವರ್? ರಾಜಕುಮಾರ ಕ್ರೇಜ್ ಹಿಂದಿನ ಸೀಕ್ರೆಟ್ ಏನ್ ಗೊತ್ತಾ? ಕೊನೆ ಗಳಿಗೆಯಲ್ಲಿ ಸಿಕ್ತು ರಾಜಕುಮಾರನ ಅಸಲಿ ಮುನ್ನೋಟ. ಇದೇ ಹೊತ್ತಿನ ವಿಶೇಷ ರಾಜಾಧಿರಾಜ. He is Mr. Perfect. Raja, respect. ದೊಡ್ಡ ಮನೆ ಹುಡುಗ ಪವರ್ ಸ್ಟಾರ್ ಪುನೀತ್ ಅಭಿನಯದ ರಾಜಕುಮಾರ ಸಿನಿಮಾದ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಅಣ್ಣವರ ಛಾಯೆ ಇರೋ ಈ ಸಿನಿಮಾ ಮೇಲೆ ಅಭಿಮಾನಿ ದೇವರುಗಳ ಕಣ್ಣು ಬಿದ್ದಿದೆ. ಅಪ್ಪು ಡ್ಯಾನ್ಸ್ ಧಮಾಕ, ಬೊಂಬೆ ಹಾಡು ಸೇರಿದಂತೆ ಸಾಕಷ್ಟು ವಿಚಾರಗಳು ರಾಜಕುಮಾರ ಕ್ರೇಜ್ನ ಹಿಮ್ಮಡಿಗೊಳಿಸಿವೆ. ಹಾಗಾದ್ರೆ ರಾಜಕುಮಾರ ಚಿತ್ರದ ಸ್ಪೆಷಾಲಿಟೀಸ್ ಏನು ಅಂತೀರಾ? ಈ ಸ್ಟೋರಿ ನೋಡಿ. ರಾಜಕುಮಾರನ ಆಗಮನಕ್ಕೆ ಇನ್ನೊಂದೇ ದಿನ ಬಾಕಿ. ರಾಜ್ಯಾದ್ಯಂತ ಹೇಗಿದೆ ಗೊತ್ತಾ ರಾಜನ ಫೀವರ್? He is Mr. Perfect. Raja, respect. He is Mr. Perfect. Raja, respect. ರಾಜಕುಮಾರ ಕ್ರೇಜ್ ಹಿಂದಿನ ಸೀಕ್ರೆಟ್ ಏನು ಗೊತ್ತಾ? ರಾಜಕುಮಾರ ದೊಡ್ಡಮನೆ ಹುಡುಗ ಚಿತ್ರದ ನಂತರ ತೆರೆಗೆ ಬರ್ತಿರೋ ಪುನೀತ್ರ ಬಹು ನಿರೀಕ್ಷಿತ ಸಿನಿಮಾ. ಚಿತ್ರಕ್ಕೆ ರಾಜಕುಮಾರ ಅನ್ನೋ ಟೈಟಲ್ ಫಿಕ್ಸ್ ಆದಾಗಿನಿಂದಲೇ ಅತೀವ ನಿರೀಕ್ಷೆ ಮೂಡಿಸಿರೋ ರಾಜಕುಮಾರ ಇದೇ ಶುಕ್ರವಾರ ರಾಜ್ಯಾದ್ಯಂತ ತೆರೆಗೆ ಬರ್ತಿದೆ. ಅದರಲ್ಲೂ ರಿಲೀಸ್ಗೆ ಇನ್ನೊಂದು ದಿನವಷ್ಟೇ ಬಾಕಿ ಇದೆ. ಹಾಗಾಗಿ ಅದರ ಕ್ರೇಜ್ ತಾರಕಕ್ಕೇರಿದೆ. ಒಂದು ವಾರದಿಂದಲೇ ಟಿಕೆಟ್ ಬುಕ್ಕಿಂಗ್ಗೆ ಮುಗಿಬಿದ್ದಿದ್ದಾರೆ ಸಿನಿಪ್ರಿಯರು. ನೀವೆಲ್ಲ ಅಣ್ಣ ಬಾಸು ಅಂತ ಬೇರೆಯವ್ರ ಹೆಸರು ಹೇಳ್ಕೊಂಡ ಪವರ್ಗೆ ಬಂದಿರೋದು. ಆದ್ರೆ ಅವ್ರ ಹೆಸರು ಜೊತೆಲೇ ಪವರ್ ಇರೋದು. ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ ನಡಿ ವಿಜಯ್ ಕಿರಂಗಂದೂರು ನಿರ್ಮಾಣದ ಈ ಚಿತ್ರಕ್ಕೆ ಸಂತೋಷ್ ಆನಂದರಾಮ್ ಆಕ್ಷನ್ ಕಟ್ ಹೇಳಿದ್ದು 10 ಹಲವು ವಿಶೇಷತೆಗಳಿಂದ ಸಿನಿಮಾದ ನಿರೀಕ್ಷೆಯನ್ನ ದುಪ್ಪಟ್ಟು ಮಾಡಿದೆ. ಅದರಲ್ಲಿ ಮೊದಲಿಗೆ ಕಾಣುವ ವಿಚಾರ ಅಂದ್ರೆ ಚಿತ್ರದ ಟೈಟಲ್. ಹೌದು, ವರನಟ ಡಾಕ್ಟರ್ ರಾಜ್ಕುಮಾರ್ ಹೆಸರು ಇಟ್ಟಾಗ್ಲೇ ರಾಜಕುಮಾರ ಸಿನಿಮಾ ಅರ್ಥ ಗೆದ್ದಂತಾಯ್ತು. ಸಿನಿಮಾದ ಗತ್ತು ಗಮ್ಮತ್ತು ಬದಲಾಯ್ತು. ನೀನ್ 100 ಸಲ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು 100 ಸಲನೂ ನಾನೇ ಹೊಡೆಯೋದು. ನಾನು ಹೊಡೆದ್ರೆ ನಾಳೆ ಪೇಪರಲ್ಲಿ ಅದೇ ಹೆಡ್ಲೈನ್ಸ್. ರಾಜಕುಮಾರದಲ್ಲಿದೆ ಅಣ್ಣವರ ವ್ಯಕ್ತಿತ್ವದ ಛಾಯೆ. ಇದು ಪುನೀತ್ ವೃತ್ತಿ ಬದುಕಿನ ಕನಸಿನ ಸಿನಿಮಾ. ಈ ಸಿನಿಮಾ ಬರೀ ಅಣ್ಣವರ ಹೆಸರಿಗಷ್ಟೇ ಸೀಮಿತವಾಗಿಲ್ಲ. ಡಾಕ್ಟರ್ ರಾಜ್ಕುಮಾರ ಸಿನಿಮಾ ಮತ್ತು ಸಿನಿಮೇತರ ಬದುಕಿನ ವ್ಯಕ್ತಿತ್ವದ ಛಾಯೆ ಕೂಡ ಬಿಂಬಿತವಾಗಿದೆ. ಕಸ್ತೂರಿ ನಿವಾಸದ ಬೊಂಬೆ, ಪುನೀತ್ ಕಚ್ಚೆ ಪಂಚೆ, ತುಂಬಿದ ಮನೆ ಸೇರಿದಂತೆ ಸಾಕಷ್ಟು ವಿಚಾರಗಳು ದೊಡ್ಡಮನೆ ಫ್ಯಾನ್ಸ್ ನ ಹುಚ್ಚೆಬ್ಬಿಸಿವೆ. ಇಲ್ಲಿ ಪ್ರತಿಯೊಂದು ಪಾತ್ರಗಳು ರಾಜಕುಮಾರನ ಗಾಂಭೀರ್ಯತೆ ಹೆಚ್ಚಿಸೋಕೆ ಸಾಥ್ ಕೊಟ್ಟಿವೆ. ಹಾಗಾಗಿ ಇದು ಅಪ್ಪು ವೃತ್ತಿ ಬದುಕಿನ ಸ್ಪೆಷಲ್ ಸಿನಿಮಾ ಆಗಿದ್ದು ಬೇರೆಯದೇ ರೀತಿಯಲ್ಲಿ ಕಾಣಲಿದ್ದಾರೆ ಪುನೀತ್. ನಿಮ್ಮಂತ ಯುವಕರು ನೋಡ್ತಿದ್ರೆ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಅನ್ಸುತ್ತೆ. ಇನ್ಫ್ಯಾಕ್ಟ್ ನಿಮ್ಮಂತವರು ಪಾಲಿಟಿಕ್ಸ್ ಬರಬೇಕು. ನಮ್ಮ ತಂದೆ ಯಾವಾಗ್ಲೂ ಹೇಳೋರು, ಜನರನ್ನ ಆಳೋರ್ಗೆ ಪೊಲಿಟಿಕಲ್ ಪವರ್ ಬೇಕು ಅಂತ. ನಾವು ಜನರನ್ನ ಪ್ರೀತಿಸೋರು, ನಮಗೆ ವಿಲ್ ಪವರ್ ಇದ್ರೆ ಸಾಕು. Put some Josh, jig-jag, 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 jig-jag. Jamaica.
ಪುನೀತ್ ರಾಜ್ಕುಮಾರ್ ಸಿನಿಮಾ ಸೆಟ್ ನಲ್ಲಿ ಹೇಗಿರ್ತಾರೆ, ಅವರ ಮುಗ್ಧ ನಗುವಿನ ಹಿಂದಿನ ಅಸಲಿ ಸೀಕ್ರೆಟ್ ಏನು, ಮಕ್ಕಳ ಜೊತೆ ಮಗುವಾಗೋ ಅಪ್ಪು, ಹೀಗೆ ಇಂಟ್ರೆಸ್ಟಿಂಗ್ ಅನಿಸೋ ರಾಜ್ಕುಮಾರ ಆಫ್ ಸ್ಕ್ರೀನ್ ದೃಶ್ಯಗಳ ಸ್ಪೆಷಲ್ ಮೇಕಿಂಗ್ ಝಲಕ್ ಸಿನಿಪ್ರಿಯರ ಮನಸೂರೆಗೊಂಡಿದೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು, ರಾಜರತ್ನ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜ್ಕುಮಾರ ಅನ್ನೋ ಹಾಡಿಗೆ ತಕ್ಕನಾದ ದೃಶ್ಯ ಚಿತ್ತಾರವಿರೋ ಈ ಮೇಕಿಂಗ್ ವಿಡಿಯೋಗೆ ಅಭಿಮಾನಿಗಳಷ್ಟೇ ಅಲ್ಲ, ಇಡೀ ಚಿತ್ರರಂಗವೇ ಬೆರಗಾಗಿದೆ. ಅಪ್ಪು ಸಿಂಪ್ಲಿಸಿಟಿ ಅಷ್ಟರ ಮಟ್ಟಿಗೆ ಮೋಡಿ ಮಾಡಿಬಿಟ್ಟಿದೆ. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು, ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು, ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ, ಆಕಾಶ ನೋಡದ ಕೈಯೇ ನೆನೆದು ಪ್ರೀತಿ ಹಂಚಿರುವ, ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ. ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತಾ. ನೋಡುಗರನ್ನ ಹುಚ್ಚೆದ್ದು ಕುಡಿಸುವಂತಿದೆ ಅಪ್ಪು ಡ್ಯಾನ್ಸ್ ಧಮಾಕ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪವರ್ ಸ್ಟಾರ್ ಅಂದ್ರೆ ಡ್ಯಾನ್ಸ್ ಅಂದ್ರೆ ಪವರ್ ಸ್ಟಾರ್. ಪ್ರತಿ ಸಿನಿಮಾದಲ್ಲೂ ಅಪ್ಪು ಡ್ಯಾನ್ಸ್ಗೆ ವಿಶೇಷ ಸ್ಥಾನಮಾನ ಕೊಡ್ತಾರೆ. ಅಭಿಮಾನಿಗಳು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಕೂಡ. ಅದರಂತೆ ಅಪ್ಪು ಈ ಬಾರಿ ಅಭಿಮಾನಿಗಳು ಅಂದ್ರೆ ಮಕ್ಕಳಿಂದ ದೊಡ್ಡವರವರೆಗೂ ಸ್ಯಾಂಡಲ್ವುಡ್ ನಿಂದ ಹಿಡಿದು ಜಾಲಿವುಡ್, ಕಾಲಿವುಡ್, ಬಾಲಿವುಡ್ ವರೆಗೂ ಹುಚ್ಚೆದ್ದು ಕುಣಿಯುವಂತಹ ಸ್ಟೆಪ್ಸ್ ನ ರಾಜ್ಕುಮಾರ ಚಿತ್ರದ ಹಾಡಿಗೆ ಹಾಕಿದ್ದಾರೆ. ಅಪ್ಪು ಅನ್ನೋ ಬ್ರ್ಯಾಂಡ್ಗೆ ಮಾಡಿರೋ ಈ ಡ್ಯಾನ್ಸಿಂಗ್ ನಂಬರ್ ಸದ್ಯ ಟಾಕ್ ಆಫ್ ದಿ ಟೌನ್ ಆಗಿದ್ದು, ರಾಜ್ಕುಮಾರ ಸಿನಿಮಾ ನೋಡೋರು ಸೀಟ್ ಮೇಲಿದ್ದು ಕುಣಿಯೋದಂತೂ ಗ್ಯಾರಂಟಿಯಾಗಿ ಕಾಣ್ತಿದೆ. ಮಗ ಅಣ್ಣ ಬಾಂಡು ಜಾಸ್ತಿ ಮಾಡು ಸೌಂಡು ಬಂದ ಕಾಜ್ನೂರ್ ಗಂಡು. Twinkle twinkle little star, we all love you power star. 1 2 3 4 5 star, we all love you power star. ಟಿಕೆಟ್ ಬುಕಿಂಗ್ ಓಪನ್, ಬೆಳಗ್ಗೆ ಶೋಸ್ ಸೋಲ್ಡ್ ಔಟ್. ವಾರದ ಮೊದಲೇ ರಾಜ್ಕುಮಾರ ಟಿಕೆಟ್ಸ್ ಸೋಲ್ಡ್ ಔಟ್. ಹೌದು, ಇದೇ 24ನೇ ತಾರೀಕು ಅಂದ್ರೆ ಶುಕ್ರವಾರ ರಾಜ್ಕುಮಾರ ಸಿನಿಮಾ ವರ್ಲ್ಡ್ ವೈಡ್ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತದೆ. ಅದರಂತೆ ರಾಜ್ಯಾದ್ಯಂತ ಅನೇಕ ಚಿತ್ರಮಂದಿರಗಳಲ್ಲಿ ರಾಜಕುಮಾರ ಕಟ್ಔಟ್ಸ್ ಎದ್ದು ನಿಂತಿವೆ. ಈಗಾಗಲೇ ರಾಜಕುಮಾರ ಫೀವರ್ ಜೋರಾಗಿದ್ದು ಆನ್ಲೈನ್ ನಲ್ಲಿ ಆಗ್ಲೇ ಟಿಕೆಟ್ಸ್ ಬುಕಿಂಗ್ ಓಪನ್ ಆಗಿದೆ. ಅದರಂತೆ ಬೆಂಗಳೂರಿನ ಅನೇಕ ಚಿತ್ರಮಂದಿರಗಳಲ್ಲಿ ಟಿಕೆಟ್ ಸೋಲ್ಡ್ ಔಟ್ ಕೂಡ ಆಗಿದೆ. ಕಮಲಾನಗರದ ವೀರಭದ್ರದ 7 ಗಂಟೆ ಶೋ, ವೀರೇಶ್ ಚಿತ್ರಮಂದಿರದ 7 ಗಂಟೆ 2 ಶೋ ಮತ್ತು ಗೌಡನಪಾಳ್ಯ ಶ್ರೀನಿವಾಸ ಬೆಳಗ್ಗೆ 5 ಗಂಟೆ ಶೋಗಳ ಟಿಕೆಟ್ಸ್ ಆಗ್ಲೇ ಮಾರಾಟವಾಗಿದೆ. ನೀವ್ ನನ್ ಪಾರ್ಟ್ನರ್ ಆಗ್ಬೇಕು. ಇಷ್ಟು ಬೇಗನಾ? ನೀವ್ ಎಲ್ಲ ಹುಡುಗರ ತರ ಅಲ್ಲ. ಅಂದ್ಹಾಗೆ
ರಾಜಕುಮಾರ ಸಿನಿಮಾ ಅತಿ ಹೆಚ್ಚು ಮಲ್ಟಿಪ್ಲೆಕ್ಸ್ಗಳಲ್ಲಿ ರಿಲೀಸ್ ಆಗ್ತಿದ್ದು, ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಸರ್ಕಾರಿ ನೌಕರರು, ದೊಡ್ಡ ದೊಡ್ಡ ಸರ್ಕಾರಿ ಅಧಿಕಾರಿಗಳೆಲ್ಲ ರಾಜಕುಮಾರನ ಮೊದಲ ಶೋ ನೋಡೋದಕ್ಕಾಗಿ ಟಿಕೆಟ್ಸ್ ನ ಕಾಯ್ದಿರಿಸಿದ್ದಾರಂತೆ. ಈ ವಿಚಾರ ಸದ್ಯ ಸ್ಯಾಂಡಲ್ವುಡ್ ನ ಬೆರಗುಗೊಳಿಸಿದೆ. ಅಣ್ಣಾವರ ಮೌಲ್ಯಗಳಿರೋ, ಪುನೀತ್ ರಾಜ್ಕುಮಾರ್ ಅಭಿನಯಿಸಿರೋ ರಾಜಕುಮಾರದ ಟ್ರೇಲರ್ ಝಲಕ್ ನೋಡಿ, ಪೋಸ್ಟರ್ ಗಳನ್ನ ನೋಡಿಯೇ ಎಲ್ಲಾ ವರ್ಗದ ಕನ್ನಡ ಸಿನಿಪ್ರಿಯರು ಈ ಸಿನಿಮಾ ನೋಡೋದಕ್ಕೆ ಕಾತರರಾಗಿದ್ದಾರೆ. ನೀನ್ 100 ಸಲ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು 100 ಸಲನೂ ನಾನೇ ಹೊಡೆಯೋದು. ನಾನು ಹೊಡೆದ್ರೆ ನಾಳೆ ಪೇಪರಲ್ಲಿ ಅದೇ ಹೆಡ್ಲೈನ್ಸ್. ಒಟ್ಟಾರೆ ಅಪ್ಪು ಅಭಿಮಾನಿಗಳಿಗೆ ಡಬಲ್ ಸಂಭ್ರಮದ ಸಿಹಿ. ಅವಿಸ್ಮರಣೀಯವಾಗಿ ಅಪ್ಪು ಬರ್ಡೇ ಸೆಲೆಬ್ರೇಟ್ ಮಾಡಿರೋ ಫ್ಯಾನ್ಸ್ ಅದರ ಬೆನ್ನಲ್ಲೇ ರಾಜಕುಮಾರನ ನೋಡಿ ಸಂಭ್ರಮಿಸೋ ಮೂಡ್ಗೆ ಹೋಗಿದ್ದಾರೆ. ಅದೇನೇ ಇದ್ರೂ ಶುಕ್ರವಾರ ಅಭಿಮಾನದ ಹಬ್ಬವನ್ನ ನಿರೀಕ್ಷಿಸಬಹುದು. ನಿಮ್ಮಂತ ಯುವಕರು ನೋಡ್ತಿದ್ರೆ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಅನ್ಸುತ್ತೆ. ಇನ್ಫ್ಯಾಕ್ಟ್ ನಿಮ್ಮಂತವರು ಪಾಲಿಟಿಕ್ಸ್ ಬರಬೇಕು. ನಮ್ಮ ತಂದೆ ಯಾವಾಗ್ಲೂ ಹೇಳೋರು, ಜನರನ್ನ ಆಳೋರ್ಗೆ ಪೊಲಿಟಿಕಲ್ ಪವರ್ ಬೇಕು ಅಂತ. ನಾವು ಜನರನ್ನ ಪ್ರೀತಿಸೋರು, ನಮಗೆ ವಿಲ್ ಪವರ್ ಇದ್ರೆ ಸಾಕು. ರಾಜಕುಮಾರ ಕುರಿತು ಪುನೀತ್ ರಾಜ್ಕುಮಾರ್ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. He is Mr. Perfect. Raja, Raja, respect. He is Mr. Perfect. Raja, Raja, respect. ರಾಜಕುಮಾರ ಪುನೀತ್ ಸಿನಿ ದುನಿಯಾದ ಸ್ಪೆಷಲ್ ಸಿನಿಮಾ. ಅಪ್ಪನ ಹೆಸರಲ್ಲಿ ಬರ್ತಿರೋ ಸಿನಿಮಾ ಅನ್ನೋದಕ್ಕಿಂತ ಒಂದಷ್ಟು ಬೇರೆದೇ ವಿಚಾರಗಳು ಪುನೀತ್ರನ್ನ ತುಂಬಾ ಕಾಡಿವೆಯಂತೆ. ಇಷ್ಟಕ್ಕೂ ಪುನೀತ್ಗೆ ಇಷ್ಟವಾದ ಆ ವಿಚಾರಗಳು ಯಾವುವು? ಸಹ ನಟರ ಕುರಿತು ಪುನೀತ್ ಹೇಳಿದ್ದೇನು ಅನ್ನೋದರ ಸ್ಪೆಷಲ್ ಇಂಟ್ರೆಸ್ಟಿಂಗ್ ಝಲಕ್ ಇಲ್ಲಿದೆ ನೋಡಿ. ನನಗೆ ಇಷ್ಟ ಆಗಿದೆ ಅಂದರೆ ಸಬ್ಜೆಕ್ಟ್ ಲೈನ್. ಅಂದರೆ ಸಿನಿಮಾ ಕತೆ ಬಗ್ಗೆ ಹೆಚ್ಚಾಗಿ ಹೇಳಲಿಕ್ಕೆ ಇಷ್ಟಪಡಲ್ಲ. ಅದು ಬಂದು ಅಫ್ಕೋರ್ಸ್ ಅದು ಹೇಳಿಬಿಟ್ರೆ ಆಮೇಲೆ ಸಿನಿಮಾ ನೋಡೋದಾಗಿ ಥ್ರಿಲ್ ಇರಲ್ಲ. ಏನಂದರೆ ಇದೊಂದು 2 ಡೈಮೆನ್ಷನ್ ಇರುವಂಥ ಸಿನಿಮಾ. ಅಂದರೆ ಫಸ್ಟ್ ಹಾಫ್ ಒಂದು ಕತೆ ಇರುತ್ತೆ, ಸೆಕೆಂಡ್ ಹಾಫ್ ಇನ್ನೊಂದು ಕತೆ ಇರುತ್ತೆ. ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತು. ಆಮೇಲೆ ಸಂತೋಷ್ ಬರೆದಿರುವಂಥ ಕೆಲವು ಡೈಲಾಗ್ಸ್ ಆಗಲಿ, ಅವರ ರೈಟಿಂಗ್ ಸ್ಟೈಲ್ ಆಗಲಿ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಅವ್ರು ಮಾಡಿದಂಥ ಪಿಕ್ಚರ್ ರಾಮಾಚಾರಿ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಒಪ್ಕೊಂಡಿದ್ವಿ. ನಮ್ಮ ತಂದೆ ಯಾವಾಗಲೂ ಹೇಳೋರು, ಜನರನ್ನ ಆಳೋರಿಗೆ ಪೊಲಿಟಿಕಲ್ ಪವರ್ ಬೇಕು ಅಂತ. ನಾವು ಜನರನ್ನ ಪ್ರೀತಿಸೋರು, ನಮಗೆ ವಿಲ್ ಪವರ್ ಇದ್ರೆ ಸಾಕು. ಅಲ್ಲ, ತುಂಬ ಖುಷಿ ಆಯಿತು. ಅದೇ ಹೇಳಿದ್ನಲ್ಲ, ಸ್ಟಾರ್ ಕ್ಯಾಸ್ಟ್ ಅಂದಮೇಲೆ ನನಗೆ ಒಂದು ಲಿಸ್ಟ್ ಬೇಕು. ಬಟ್ ಆದರೂ ಸುಮಾರು ಜನದ ಹೆಸರು ಬಾಯಿಗೆ ಬರೋದನ್ನ ಹೇಳಿಬಿಡ್ತೀನಿ. ಶರತ್ ಸರಿಂದ ಹಿಡಿದು ಅನಂತ್ ಸರಿಂದ ಹಿಡಿದು ಪ್ರಕಾಶ್ ರಾಜ್ ಸರಿಂದ ಹಿಡಿದು ನಮ್ಮ ದತ್ತಣ್ಣ ಅವರು, ಚಿಕ್ಕಣ್ಣ, ಸಾಧು ಕೋಕಿಲ ಅವರು, ರಂಗಾಯಣ ರಘು ಅವರು, ವಿಜಯಲಕ್ಷ್ಮಿ ಮೇಡಮ್ ಅವರು, ಹಾಗೆ ಹೇಳ್ತಾ ಹೋಗ್ತಾ ಇದ್ರೆ ಹೊನ್ಮಳ್ಳಿ ಕೃಷ್ಣ ಅವರು, ಅವಿನಾಶ್ ಅವರು, ಪ್ರಿಯಾ ಅನ್ನೋದು ಅಫ್ಕೋರ್ಸ್ ನನ್ನ ಕೋ ಸ್ಟಾರ್, ಆಮೇಲೆ ಅನಿಲ್, ಈಗ ಅವರಿಲ್ಲ, ಈ ಸಿನಿಮಾದಲ್ಲಿ ಒಂದು ಚಿಕ್ಕ ವಿಲನ್ ಕ್ಯಾರೆಕ್ಟರ್ ಆಗಿ ಮಾಡ್ತಾ ಬರ್ತಾರೆ. ಒಂದು ದೊಡ್ಡ ಲಿಸ್ಟೇ ಇದೆ ಸಿನಿಮಾದಲ್ಲಿ. ಹೊನ್ಮಳ್ಳಿ ಕೃಷ್ಣ ಅವರು ಮರ್ತು ಹೋಗ್ತಾರೆ, ತಿರ್ಗ ಬಾಯಿಗೆ ಬರ್ತಾ ಇರುತ್ತೆ. ಎಲ್ಲರ ಜೊತೆ ವರ್ಕ್ ಮಾಡಿದ್ದು ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್. ಆಮೇಲೆ ಯಾರು ನಮಗೆ ಹೊಸಬರಲ್ಲ, ಎಲ್ಲರೂ ಚೆನ್ನಾಗಿ ಪರಿಚಯ ಇರೋರೆ. ಸೊ ಕೆಲವರು ಅವ್ರ ಜೊತೆ ಆ್ಯಕ್ಟ್ ಮಾಡಿರಲ್ಲ ಸಿನಿಮಾದಲ್ಲಿ, ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಒಂದು ಅಪಾರ್ಚುನಿಟಿ ಸಿಕ್ತು. ಬಟ್ ಮೊದಲನೇದಾಗಿ ಶರತ್ ಕುಮಾರ್ ಅವ್ರ ಜೊತೆ ಮಾಡಿದಾಗ ಇದು ಅವ್ರ ಜೊತೆ ನನ್ನ ಮೊದಲನೇ ಕಾಂಬಿನೇಷನ್ ಸಿನಿಮಾ. ತುಂಬ ಖುಷಿ ಆಯಿತು. ಅವ್ರ ಬಗ್ಗೆ ನಾನು ತುಂಬ ಇಷ್ಟಪಟ್ಟಿದ್ದೇನೆಂದರೆ ಎಲ್ಲರ ಹತ್ರನೂ ತುಂಬ ಈಸಿಯಾಗಿ ಅಡ್ಜಸ್ಟ್ ಆಗಿಬಿಡ್ತಾರೆ. ಎಲ್ಲರ ಹತ್ರನೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ನಮ್ಮ ಟೆಕ್ನಿಷಿಯನ್ಸಿಂದ ಹಿಡಿದು ಎಲ್ಲರ ಹತ್ರನೂ ಕೇಳಿದ್ರು ಇದೇ ಪ್ರಶ್ನೆನೇ, ಇದೇ ಉತ್ತರನೇ ಕೊಡೋದು. ವೆರಿ ಫ್ರೆಂಡ್ಲಿ ಮ್ಯಾನ್. ಅವರ ಫಿಟ್ನೆಸ್ ಲೆವೆಲ್, ಅವ್ರು ಮಾಡಿರೋಂಥ ಅಚೀವ್ಮೆಂಟ್ಸ್, ಅವರ ಎಕ್ಸ್ಪೀರಿಯನ್ಸ್ಗಳು ಮತ್ತೊಂದೆಲ್ಲ ಕೇಳಿದ್ರು ತುಂಬ ಖುಷಿಯಾಗುತ್ತೆ. ದತ್ತಣ್ಣ ಅವರ ಸಿನಿಮಾ ಶುರು ಮಾಡಿದಾಗ ತುಂಬ ಖುಷಿಯಾಗಿತ್ತು. ಮಧ್ಯದಲ್ಲಿ ಅವರ ನೀರು ದೋಸೆ ಒಂದು ರಿಲೀಸ್ ಆಯಿತು.
ಸೊ ಆ ನೀರು ದೋಸೆ ನೋಡಿದ್ಮೇಲೆ ಅವ್ರು ತಿರ್ಗಿ ನೋಡಿದ್ರೆ ಏನೋ ಇನ್ನೊಂದು ಥರ ಒಂದು ರಿಯಾಕ್ಷನ್ ಅವ್ರ ಮೇಲೆ ತುಂಬ ಸಂತೋಷ. ಈಸ್ ಅನ್ ಅಮೇಝಿಂಗ್ ಆ್ಯಕ್ಟರ್, ನೋ ಡೌಟ್. ಅವ್ರ ಬಗ್ಗೆ ನಾನು ತುಂಬ ಚಿಕ್ಕವನು. ಸೊ ತುಂಬ ಖುಷಿಯಾಗುತ್ತೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗಲೂ ಅಷ್ಟೇ. ಅವ್ರು ಬಂದು ಆ ವಯಸ್ಸನ್ನವರು ನಾವು ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಎಲ್ಲ ಫ್ರೆಂಡ್ ಥರ ಇರ್ತಾರೆ. ಸೊ ನಾನು ಹೇಳೋದು ಅದನ್ನು, ನಮಗೆಲ್ಲ ಏಜಿಗೆ ಬಂದಾಗ ನಾವು ಹಂಗೆ ಇರಬೇಕು ಅನಿಸುತ್ತೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಆ ಸಾಂಗ್ಗೆ ದ ಗ್ರೇಟೆಸ್ಟ್ ಪ್ಲಸ್ ಪಾಯಿಂಟ್, ಈಗ ಪುನೀತ್ ರಾಜ್ಕುಮಾರ್ ನಾನು ಒಬ್ಬ ನಟನಾಗಿ ಅಷ್ಟರ ಮಟ್ಟಿಗೆ ಡ್ಯಾನ್ಸ್ ಮಾಡೋಕ್ಕೆ ಕಾರಣ ಜಾನಿ ಮಾಸ್ಟರ್, ಅವ್ರ ಜೊತೆ ಬಂದಂಥ ಅಸಿಸ್ಟೆಂಟ್ಸ್, ಅಲ್ಲಿದ್ದಂಥ ಪ್ರತಿಯೊಬ್ಬರು ಡ್ಯಾನ್ಸರ್ಸು ಎಂಕರೇಜ್ ಮಾಡಿ ನಾನು ಎಷ್ಟು ಟೇಕ್ ತೊಗೊಂಡಿದ್ದೀನಿ ಅಷ್ಟು ಸಲನೂ ಅವರು ಮಾಡಿದಾರಲ್ಲ. ಐ ಫಸ್ಟ್ ಥ್ಯಾಂಕ್ ಆಲ್ ಆಫ್ ದೆಮ್. ಈ ಹಾಡು ಒಂದು ಮಟ್ಟಿಗೆ ನಾನು ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ಅವರೇ. ತುಂಬ ಖುಷಿ ಆಯಿತು. ಜನರಲ್ ಆಗಿ ನಾನು ನನ್ನ ಸಿನಿಮಾ ಹಾಡುಗಳ ಬಗ್ಗೆ ನಾನು ಹೆಚ್ಚಾಗಿ ಹೇಳಲ್ಲ. ಟ್ಯೂನ್ ಇಷ್ಟ ಆದರೆ ನನ್ನ ಮನಸ್ಸಲ್ಲೇ ನಾನು ಇಟ್ಕೊಳ್ತೀನಿ. ಆದರೆ ಇದೇ ಮೊದಲನೇ ಸಲ ಈ ಹಾಡು ಕೇಳಿದ ತಕ್ಷಣ ಹರಿಕೃಷ್ಣ ಅವ್ರಿಗೆ ಥ್ಯಾಂಕ್ ಮಾಡಿದೆ, ಸಂತೋಷ್ಗೆ ಥ್ಯಾಂಕ್ ಮಾಡಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅದನ್ನು ಹಾಡಿದಾರಲ್ಲ, ಅದ್ಭುತವಾಗಿ ಹಾಡಿದಾರಲ್ಲ ವಿಜಯ್ ಪ್ರಕಾಶ್ ಅವ್ರನ್ನ ಮನೆಗೆ ಕರೆಸಿ ಅವ್ರಿಗೆ ಗೌರವಿಸಿ ತುಂಬ ಖುಷಿ ಆಯಿತು. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತ ಕಾಣಿಸುತ್ತೆ. ಅದೇ ಸಿನಿಮಾದಲ್ಲಿ ಕಳೆದಾಗಿ ಮಾಡಿದಂಥ ಹಾಡು. ಭಯ ಇದ್ದಿದ್ದೇನೆಂದರೆ ಇವತ್ತು ಆಡಿಸಿ ನೋಡು ಬೀಳಿಸಿ ನೋಡು ಹಾಡನ್ನ ಬಹುಶಃ ಕರ್ನಾಟಕದಲ್ಲಿ ಯಾರೂ ಮರೆಯಲ್ಲ. ಫಸ್ಟು ಹಾಡು ಶುರು ಆಗಬೇಕಾದ್ರೆ ಆ ಟೋನ್ ಬಂದ ತಕ್ಷಣವೇ ಜನ ಏನು ಅಂದ್ಕೊಂಡ್ಬಿಡ್ತಾರೆ, ಅಕಸ್ಮಾತು ಟ್ಯೂನ್ ಸರಿಗೆ ಮಾಡಿರ್ತಾರೆ ಇಲ್ವೋ ಅಂತ ಎಲ್ಲೋ ಆಯಿತು. ನೆಕ್ಸ್ಟ್ ಮ್ಯೂಸಿಕ್ ಬಿಟ್ಟು ವಿಜಯ್ ಪ್ರಕಾಶ್ ಅವ್ರ ವಾಯ್ಸ್ ಕೇಳಿದ ತಕ್ಷಣ ಖುಷಿಯಾಗಿದ್ದೇನೆ ಅಂದರೆ ಓಹೋ ಇದು ಇನ್ನೊಂದು ಆಡಿಸಿ ನೋಡು ಬೀಳಿಸಿ ನೋಡು ಹಾಡಾಗ್ಬೋದು ಅಂತ ಅನಿಸುತ್ತೆ. ಅದು ನನಗನ್ನಿಸ್ತು. ಹಾಡು ತುಂಬ ಇಷ್ಟ ಆಯಿತು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ನಾನು ಅದ್ರ ಬಗ್ಗೆ ಖಂಡಿತವಾಗ್ಲೂ ಅಷ್ಟಾಗಿ ಅನಲೈಸ್ ಮಾಡ್ತಾ ಹೋಗಿಲ್ಲಮ್ಮ. ನನಗನ್ಸಿದ್ದೇನೆಂದರೆ ನನಗೆ ಅದೊಂದು ಪಾತ್ರ ಅಷ್ಟೇ. ಅಫ್ಕೋರ್ಸ್ ತಂದೆಯವ್ರನ್ನ ನಾನು ಹುಟ್ಟದಾಗಿಂದನೂ ಅವ್ರನ್ನ ನೋಡ್ಕೊಂಡು ಬೆಳೆದಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ಅದು ಅದ್ರ ಭಾಗಕ್ಕೆ ಬರೋದು. ಬಟ್ ಅವ್ರ ಪಾತ್ರನ ಯಾವ ರೀತಿ ಅನುವರಿಸ್ಕೊಂಡಿದ್ದಾರೆ ಅಂತ ನನಗೆ ಅಷ್ಟಾಗಿ ಗೊತ್ತಿಲ್ಲ ಅದರಲ್ಲಿ. ಬಟ್ ನಾನು ಅದು ನನ್ನ ಪಾತ್ರವಾಗಿ ಮಾಡಿದ್ದೀನಿ ಅಷ್ಟೇ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ರಾಜರತ್ನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ರಾಜಕುಮಾರ ಚಿತ್ರದ ಮತ್ತಷ್ಟು ವಿಶೇಷತೆಗಳ ಕುರಿತು ಪುನೀತ್ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಸ್ಮಾಲ್ ಬ್ರೇಕ್ ನ ನಂತರ. ರಾಜಕುಮಾರ ರಿಲೀಸ್ ಡೇಟ್ ಹತ್ತಿರ ಆಗ್ತಿದ್ದಂತೆ ಸಿನಿಪ್ರಿಯರ ನಾಡಿಮಿಡಿತ ಹೆಚ್ಚಿದೆ. ಅಪ್ಪು ಡ್ಯಾನ್ಸ್, ಲುಕ್ಸ್, ಬೊಂಬೆ ಸೆಂಟಿಮೆಂಟ್ಗಾಗಿ ಕಾತರರಾಗಿದ್ದಾರೆ ಸಿನಿ ರಸಿಕರು. ಹಾಗಾದ್ರೆ ರಾಜಕುಮಾರ ಚಿತ್ರದ ಹೈಪ್ ಮತ್ತು ನಿರೀಕ್ಷೆ ಕುರಿತು ಪುನೀತ್ ಏನ್ ಹೇಳಿದ್ದಾರೆ ಅನ್ನೋದನ್ನ ನೀವೇ ಒಮ್ಮೆ ನೋಡ್ಕೊಂಡು ಬನ್ನಿ. ಸ್ಟಂಟ್ಸ್ ಮಾಡಿರೋದು ಅಫ್ಕೋರ್ಸ್ ಈ ಸಿನಿಮಾದಲ್ಲಿ ಸಾಕಷ್ಟು ಹೆಚ್ಚಾಗಿ ಫೈಟ್ ಮಾಡಿರೋದು ಬಂದು ರವಿ ವರ್ಮ ಅವರೊಂದು 3 ಫೈಟ್ಸ್ ಮಾಡಿದ್ದಾರೆ. ನಂತರ ವಿಜಯ್ ಮಾಸ್ಟರ್ ಅಂತ ಹೇಳಿದ್ರನ್ನ ಮೊದಲನೇ ಇಂಟ್ರಡಕ್ಷನ್ ಫೈಟ್ ಮಾಡಿದ್ದಾರೆ. ಸೊ 4 ಫೈಟ್ಸ್ ಇರುತ್ತೆ ಸಿನಿಮಾದಲ್ಲಿ. ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಲೇಬೇಕು ಅಂತ ಕಾಣುತ್ತೆ. ಯಾಕಂದರೆ ಅಫ್ಕೋರ್ಸ್ ಹೊಂಬಾಳೆ ಸಿನಿಮಾ ಹೇಳಬೇಕು ಅಂದರೆ ಒಂದು ರೀತಿಯಲ್ಲಿ ಅದು ನನ್ನದೇ ಪ್ರೊಡಕ್ಷನ್ ಅಂತ ಹೇಳ್ಕೊಬೋದು. ವಿಜಯ್ ಕುಮಾರ್ ಇರ್ಬೋದು, ಅವರ ರಿಲೇಟಿವ್ ಆದ ನಮ್ಮ ಕಾರ್ತಿಕ್ ಇರ್ಬೋದು, ಹಾಗೂ ನಮ್ಮ ಪ್ರೊಡಕ್ಷನ್ ಟೀಮ್ ಆದ ರಾಮರಾವ್ ಅವರು, ನಮ್ಮ ಇಡೀ ಸೆಟಪ್ ಟೀಮಲ್ಲಿ ಏನಿದೆ ತುಂಬ ಫ್ರೆಂಡ್ಲಿ. ಅಫ್ಕೋರ್ಸ್ ನಾನು ಏನು ಬೇಕು ಇದು ಬೇಕು ಅದು ಬೇಕು ಅಂತ ನಾನು ಯಾವತ್ತೂ ಕೇಳಲ್ಲ. ಬಟ್ ಕೇಳದೇ ಇದ್ರೂ ಆ ಸಿನಿಮಾದಲ್ಲಿ ಯಾವತ್ತು ಏನಕ್ಕೂ ಕಮ್ಮಿ ಮಾಡಿದೆ ಆ ಮನುಷ್ಯ ಸಿನಿಮಾ ಸೆಟ್ಗೆ ಬರಲ್ಲ ನಮ್ಮ ವಿಜಯ್ ಕುಮಾರ್ ಅವರು.
ಏನು ಕೇಳಿದ್ರು ಇಲ್ಲ ಅಂತ ಹೇಳಲ್ಲ. ಎಲ್ಲೋ ಒಂದು ಕಡೆ ಸಿನಿಮಾನ ತುಂಬ ಪ್ರೀತಿಸೋರು ಅಂತ ನನಗನ್ಸುತ್ತೆ. ಅವ್ರಿನ್ನೂ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ, ದೊಡ್ಡ ಹಿಟ್ಗಳಾಗಲಿ ಅವ್ರ ಸಿನಿಮಾಗಳು. ಯಾಕಂದರೆ ಇನ್ನೂ ಸಾಕಷ್ಟು ಸಿನಿಮಾಗಳು ಮಾಡಬೇಕು ಅಂತ ಅವರಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಜಯ್ ಕುಮಾರ್ ಅವರು ಅಮೇಝಿಂಗ್ ಪ್ರೊಡ್ಯೂಸರ್, ಎಲ್ಲದಕ್ಕಿಂತ ಹೆಚ್ಚಾಗಿ ಈಸ್ ಅನ್ ಅಮೇಝಿಂಗ್ ಮ್ಯಾನ್. ಸಂತೋಷ್ ಪರಿಚಯ ಕೂಡ ನನಗೆ ಸಿನಿಮಾ ಮಾಡೋಕ್ಕಿಂತ ಮುಂಚೆಯಿಂದನೂ ನನಗೆ ಗೊತ್ತಿತ್ತು. ಅವ್ರ ಕಾಲೇಜಲ್ಲಿ ಅಲ್ಲಿ ಮೀಟ್ ಮಾಡಿ ಪರಿಚಯ ಇದ್ದರು. ರಾಮಾಚಾರಿ ನೋಡಿದಾಗ, ರಾಮಾಚಾರಿಗಿಂತ ಮುಂಚೆ ಬಂದು ಒಂದು ಸಿನಿಮಾದಲ್ಲಿ ಅವರು ಡೈಲಾಗ್ಸ್ ಬರೆಯೋಕ್ಕೆ ಬಂದಿದ್ರು. ಅಲ್ಲಿ ನಮ್ಮ ಹೇಮಂತ್ ಅನ್ನೋರು, ನಮ್ಮ ಡೈರೆಕ್ಟರ್ ಹೇಮಂತ್ ಸಂತೋಷ್ಗೆ ಇಂಟ್ರೊಡ್ಯೂಸ್ ಮಾಡಿದರು. ಹೇಳ್ತಿದ್ರು ತುಂಬ ಒಳ್ಳೆ ರೈಟರ್ ಸರ್ ಅಂತ ಹೇಳಿ. ಅದು ನಿಜವಾದ ಮಾತು. ತುಂಬ ತುಂಬ ಒಳ್ಳೆ ರೈಟ್ರು, ತುಂಬ ನಾಲೆಡ್ಜ್ ಇರುವಂಥ ರೈಟ್ರು. ಹಾಗಾಗಿ ಅವರ ರಾಮಾಚಾರಿ ಒಂದು ಒಳ್ಳೆ ಸಕ್ಸಸ್ ಆಯಿತು. ಅದ್ರ ಜೊತೆ ರಾಜ್ಕುಮಾರ ಈಗ ಬರ್ತಾ ಇದೆ. ಅಫ್ಕೋರ್ಸ್ ಸಂತೋಷ್ ಇಸ್ ಗಾಟ್ ಅ ಲಾಂಗ್ ಫ್ಯೂಚರ್. ಇನ್ನೂ ತುಂಬ ಮಾಡುವಂಥ ಸಿನಿಮಾಗಳಿದೆ. ನಾನು ಅದನ್ನೇ ಹೇಳ್ತಾ ಇರ್ತೀನಿ, ಟೈಮ್ ವೇಸ್ಟ್ ಮಾಡಿಬಿಡಿ, ಸಾಕಷ್ಟು ಸಿನಿಮಾಗಳು ಮಾಡಿ, ಹೆಚ್ಚಾಗಿ ಸಿನಿಮಾಗಳು ಮಾಡ್ತಾ ಹೋಗ್ತಾರೆ. ಒಳ್ಳೊಳ್ಳೆ ಹೊಸ ಎಕ್ಸ್ಪೆರಿಮೆಂಟ್ ಮಾಡಿ. ತುಂಬ ಚಿಕ್ಕ ಹುಡುಗ ಇನ್ನೂ ವಯಸ್ಸಲ್ಲಿ ಸಂತೋಷ್ ಚೆನ್ನಾಗಿ ಬೆಳೀಲಿ. ಈಸ್ ಅ ವೆರಿ ವೆರಿ ಗುಡ್ ಟೆಕ್ನಿಷಿಯನ್. ಇಲ್ಲ, ಎಲ್ಲ ಸಿನಿಮಾಗಳಿಗೂ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಯಾಕಂದರೆ ಎಕ್ಸ್ಪೆಕ್ಟೇಷನ್ ಇರಬೇಕಾದ್ರೆ ಸಿನಿಮಾಲಿ ಎಕ್ಸ್ಪೆಕ್ಟೇಷನ್ ಬೇಕು ಅಂತ ನಾವೇ ಕ್ರಿಯೇಟ್ ಮಾಡಿರ್ತೀವಿಲ್ಲ ಅಂತಲ್ಲ. ಅಫ್ಕೋರ್ಸ್ ಅದು ಬಂದು ಆ ಗ್ಲಿಮ್ಸ್ ಕಾಣಬೇಕು, ಆ ರಿಚ್ನೆಸ್ ಕಾಣಬೇಕು, ಚೆನ್ನಾಗಿ ಕಾಣಬೇಕು ಅಂತ ಹೇಳಿ. ಬಟ್ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಯಾಕೆ ಇದನ್ನು ಬಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬೇಡಿ ಅಂತ ಹೇಳ್ತೀವಿ ಅಂದರೆ, ಈಗ ಹಾಡು ಕೇಳಿದಾಗ ನಾವೇನೋ ಎಕ್ಸ್ಪೆಕ್ಟ್ ಮಾಡ್ತೀವಿ, ಏನೋ ಅನಲೈಸ್ ಮಾಡ್ತೀವಿ. ಒಂದು ಪೋಸ್ಟರ್ ನೋಡಿದಾಗ ಏನೋ ಅನಲೈಸ್ ಮಾಡ್ತೀವಿ. ದೊಡ್ಡ ಮಟ್ಟಕ್ಕೆ ಹೇಳಬೇಕು ಅಂದರೆ ರಾಜ್ಕುಮಾರ್ ಅನ್ನೋ ಟೈಟ್ಲ್ ಇಟ್ಕೊಂಡೆ ಏನೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀವಿ. ಎಕ್ಸ್ಪೆಕ್ಟೇಷನ್ ಇಲ್ಲದೆ ಹೋದರೆ ನೀವೇನು ಎಕ್ಸ್ಪೆಕ್ಟ್ ಮಾಡಿರ್ತೀರ ಅದು ಇಲ್ಲದೆ ಇರೋಂಥ ಒಂದು ಸಿನಿಮಾ ಹೊಸದಾಗಿ ಏನೋ ಒಂದು ತೊಗೊಂಬರ್ತೀರ. ತಗೊಂಬಂದ್ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ ಬೇಕಾದ್ರೂ ಕ್ರಿಯೇಟ್ ಮಾಡಿ, ನಮಗೂ ಒಳ್ಳೆಯದು. ನಿಮ್ಮಂಥ ಯುವಕರು ನೋಡ್ತಿದ್ರೆ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಅನ್ಸುತ್ತೆ. ಇನ್ಫ್ಯಾಕ್ಟ್ ನಿಮ್ಮಂಥವ್ರು ಪಾಲಿಟಿಕ್ಸ್ ಬರಬೇಕು. ನಮ್ಮ ತಂದೆ ಯಾವಾಗಲೂ ಹೇಳೋರು, ಜನರನ್ನ ಆಳೋರಿಗೆ ಪೊಲಿಟಿಕಲ್ ಪವರ್ ಬೇಕು ಅಂತ. ನಾವು ಜನರನ್ನ ಪ್ರೀತಿಸೋರು, ನಮಗೆ ವಿಲ್ ಪವರ್ ಇದ್ರೆ ಸಾಕು. ನನಗೆ ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ, ಫಸ್ಟ್ ಹಾಡು ಬಂದಾಗ ನನಗೆ ಅಷ್ಟಾಗೆ ಇಷ್ಟ ಆಗಲಿಲ್ಲ ಅಂತಲ್ಲ, ಅಂದರೆ ನನಗೇನೋ ಒಂಥರ ನಾಚಿಕೆ ಅದರಲ್ಲಿ. ಯಾಕಂದರೆ ಏನೋ ಸೆಲ್ಫ್ ಅಪ್ರಿಸಿಯೇಷನ್ ಮಾಡ್ಕೊಳ್ಳೋ ಥರ ಇದೆಯಾ. ಸೊ ನಾನು ಸಂತೋಷ್ಗೆ ಹೇಳಿದೆ, ಯಾಕೆ ಸಂತೋಷ್? ಇಲ್ಲ ಸರ್, ನಾನು ನಿಮ್ಮ ಫ್ಯಾನ್, ನನಗೆ ಈಗಲೇ ಹಿಂಗೆ ಕೇಳಬೇಕು ಅಂತ ನಾನು ಇಷ್ಟಪಡ್ತೀನಿ. 1 ಸಾಂಗ್ 2 ಸಾಂಗ್ ನನಗೋಸ್ಕರ ಬಿಟ್ಬಿಡಿ ಸರ್, ನಾನು ಹೀಗೆ ಮಾಡಬೇಕು, ಹೀಗೆ ಬರೀಬೇಕು ಅಂತ ಹೇಳಿ. ಅದೆಲ್ಲ ಅವ್ರ ಪ್ರೀತಿ ವಿಶ್ವಾಸ ಅಷ್ಟೇ. ಆ ಬಾಂಧವ್ಯಕ್ಕೆ ಒಂದು ಪುಸ್ತಕನೇ ಬರೆದು ಬಿಟ್ಟಿದ್ದೀನಿ. ಆ ಬಾಂಧವ್ಯ ಹೇಳಬೇಕು ಅಂದರೆ, ಒಬ್ಬ ಮಗನಾಗಿ ಅವರು ತುಂಬ ಒಳ್ಳೆ ತಂದೆ, ಒಬ್ಬ ಅಭಿಮಾನಿಯಾಗಿ ಅವರು ಸಿಕ್ಕಾಪಟ್ಟೆ ಒಳ್ಳೆ ಮನುಷ್ಯ, ಒಳ್ಳೆ ನಟ, ಇಷ್ಟೇ ಹೇಳೋಕ್ಕಾಗುತ್ತೆ. ಯಾರಿವನು ಕನ್ನಡದವನು, ಯಾರಿವನು ನಮ್ಮೂರವನು, ಯಾರಿವನು ನಮ್ಮನೆ ಮಗನು, ಬಂದ್ರೆ ತೂಫಾನು, ಯಾರಿವನು ಜೆಂಟಲ್ ಮ್ಯಾನ್, ಯಾರಿವನು ಲೋಡೆಡ್ ಕಣ್ಣು, ಯಾರಿವನು ಕೊಹಿನು ಜಮ್ಮು ಅನ್ನೋರ ಫ್ಯಾನು. The soul is purest, heart is everest, twinkle twinkle little. ಒಟ್ಟಾರೆ ರಾಜಕುಮಾರ ಚಿತ್ರದ ಒಂದೊಂದು ವಿಚಾರವು ಸ್ಯಾಂಡಲ್ವುಡ್ ಅಂಗಳದಲ್ಲಿ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿವೆ, ಬಾಕ್ಸ್ ಆಫೀಸ್ ಬ್ಯಾಂಗ್ ಮಾಡೋ ಸೂಚನೆ ಕೊಟ್ಟಿವೆ. ಇನ್ನು ರಾಜಕುಮಾರನ ಅಸಲಿ ಕಥೆ ಏನು ಅನ್ನೋದು ಶುಕ್ರವಾರ ರಿವೀಲ್ ಆಗಲಿದೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.